ಸುತ್ತಲೂ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ದುರ್ಗಾದೇವಿ ನೆಲೆಸಿದ್ದಾಳೆ. ಯಾವ ದುರ್ಗಾದೇವಿ? ಅದು ಜಲದುರ್ಗೆ. ಹಾ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ನಮಸ್ಕಾರ, ನಾನ್ ಸಂಜನಾ. ಸ್ನೇಹಿತರೆ, ನನ್ನ ಲಾಸ್ಟ್ ವಿಡಿಯೋದಲ್ಲಿ 4 ಕ್ಷೇತ್ರಗಳ ವಿಷಯಗಳನ್ನ ಹೇಳಿದ್ದೆ. ಈ ವಿಡಿಯೋದಲ್ಲಿ 5 ಕ್ಷೇತ್ರದ ವಿಷಯಗಳನ್ನ ಹೇಳ್ತೇನೆ ಸ್ನೇಹಿತರೆ. ಈ ಒಂದು ದೇವಸ್ಥಾನ ನೀವೆಲ್ಲಾದ್ರೂ ನೋಡಿದ್ರೆ ಒಂದು ಕಮೆಂಟ್ ಮಾಡಿ ನೋಡುವ, ಯಾವ್ದು ದೇವಸ್ಥಾನ ಹೇಳಿ. ಎಸ್, ಅದೇ ಮುಚ್ಚೂರು ದುರ್ಗಾದೇವಿ ದೇವಸ್ಥಾನ. ಸ್ನೇಹಿತರೆ, ಇದು 5ನೇ ಕ್ಷೇತ್ರ. ಕ್ಷೇತ್ರದಲ್ಲಿದ್ದೇವೆ. ದೇವಿ ದರ್ಶನ ಮಾಡೋಣ ಬನ್ನಿ. ಮುಚ್ಚೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ನಾಟಕದ ಅಂದ್ರೆ ಮೂಡುಬಿದ್ರೆ ಹತ್ತಿರ ಇರೋ ಮುಚ್ಚೂರು ಗ್ರಾಮದಲ್ಲಿದೆ. ಇದು ಮಂಗಳೂರಿಂದ ಸುಮಾರು 29 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನ ಭವ್ಯ ಮತ್ತು ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ. ಹಲವು ವರ್ಷಗಳ ಹಿಂದೆ ಇದನ್ನ ನವೀಕರಿಸಲಾಗಿತ್ತು. ಹಾಗೆ ಈ ದೇವಸ್ಥಾನದ ವಿಶೇಷ ಅಂದ್ರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನೆಲ್ಲಿ ತೀರ್ಥ ಸೋಮನಾಥೇಶ್ವರ ಹೇಳಿದ್ನಲ್ಲ, ಅದಕ್ಕೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ. ದಂತಕಥೆಯ ಪ್ರಕಾರ ಜಾಬಾಲಿ ಋಷಿ ನೆಲ್ಲಿ ತೀರ್ಥ ಗುಹೆಯಲ್ಲಿ ತಪಸ್ಸು ಮಾಡಿದಾಗ ದುರ್ಗಾದೇವಿ ಅಲ್ಲಿ ಕಾಣಿಸಿಕೊಂಡ್ರು. ಅರುಣಾಸುರನೆಂಬ ರಾಕ್ಷಸನನ್ನು ಕಟೀಲಿನಲ್ಲಿ ಕೊಲ್ಲುತ್ತೀನಿ ಅಂತ ಭರವಸೆಯನ್ನ ನೀಡಿದಳಂತೆ. ನಂತರ ಅವಳು ಈ ಪ್ರದೇಶಕ್ಕೆ ಹತ್ತಿರದಲ್ಲಿರುವ 3 ದೇವಾಲಯದಲ್ಲಿ ತಾನು ಇರ್ತೀನಿ ಅಂತ ಜಾಬಾಲಿ ಋಷಿಗೆ ಭರವಸೆಯನ್ನು ಕೊಟ್ಲು. ಅದು ನೆಲ್ಲಿ ತೀರ್ಥ, ಮುಚ್ಚೂರು ಮತ್ತು ಕಂಪದವು. ಸ್ನೇಹಿತರೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಓಕೆನಾ? ಈಗ ಇಲ್ಲಿ ಮುಖ್ಯ ದೇವತೆ ದುರ್ಗಾ ಪರಮೇಶ್ವರಿ, ಗಣಪತಿ ಅಂದ್ರೆ ಭೂತಗಳು ರಕ್ತೇಶ್ವರಿ ಮತ್ತು ಜುಮಾದಿ ಅಂದ್ರೆ ಇದು ಪರಿವಾರ ದೇವತೆಗಳು ಇಲ್ಲಿ. ಓಕೆನಾ? ಬನ್ನಿ ಒಳಗೆ ಹೋಗೋಣ. ಧ್ವಜಸ್ತಂಭ ನೋಡಿ ಸ್ನೇಹಿತರೆ, ಎಲ್ಲ ದೇವಸ್ಥಾನಗಳು ಇಷ್ಟು ಎತ್ತರದ ಧ್ವಜಸ್ತಂಭಗಳು ಅಂತ ಹೇಳಿದ್ರೆ ನೋಡಿ. ನಾವೀಗ ಒಳಗೆ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇದ್ವಿ. ಈಗ ನವರಾತ್ರಿ ಆಗೋದ್ರಿಂದ ತುಂಬಾ ಜನ ಬರ್ತಾ ಇದ್ದಾರೆ ಸ್ನೇಹಿತರೆ. ಮತ್ತೊಂದು ವಿಶೇಷ ಅಂದ್ರೆ, ಈ ದೇವಸ್ಥಾನ ಅತ್ಯಂತ ಅಪರೂಪದ ದೇವಾಲಯ ಆಗಿದ್ದು, ಇದರಲ್ಲಿ ಮಾತೆ ದೇವಿಯನ್ನ ಕೇಳ್ಕೊಳ್ಳಿ ಸ್ನೇಹಿತರೆ, ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ. ಎಸ್, ಲಿಂಗ ರೂಪದಲ್ಲಿ. ಈ ದೇವಾಲಯದ ಇತಿಹಾಸ ದಂತಕಥೆಗಳ ಪ್ರಕಾರ ಮಾತೆ ದೇವಿಯು ಜಲದುರ್ಗಿಯ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡ್ಲಂತೆ. ಹಾಗಂತ ಒಂದು ಇತಿಹಾಸ ಹೇಳುತ್ತೆ, ನಂಬಿಕೆ ಇಲ್ಲಿಯ ಜನರಿಗೆ. ಸ್ನೇಹಿತರೆ, ಇದೊಂದು ಬಹಳ ವಿಶೇಷ ಅಲ್ವಾ? ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಿ ಲಿಂಗ ರೂಪದಲ್ಲಿ ಪೂಜಿಸಲಾಗತ್ತೆ. ಹಾಗೆ ತಾಯಿ ದುರ್ಗಾದೇವಿ ಜಲದುರ್ಗಿಯಾಗಿ ಇಲ್ಲಿ ನೀರಿನ ರೂಪದಲ್ಲಿ ಪ್ರತ್ಯಕ್ಷಳಾಗದಂತೆ. ಸ್ನೇಹಿತರೆ ನೋಡಿ, ಅಲ್ಲಿ ಆ ಒಂದು ದೀಪ ಕಾಣ್ತಾ ಉಂಟಲ್ಲ, ಅದರ ಕೆಳಗೆ ಚಿಕ್ಕದಾಗಿದೆ. ಹಾಗೆ ಹತ್ತಿರದಲ್ಲಿ ನೋಡ್ಬೇಕು. ಅಲ್ಲಿ ಹೋಗಿಯೇ ಇಂತಹ ಒಂದು ಸ್ಥಳದ ಒಂದು ಮಹಿಮೆ ಅನುಭವಿಸ್ಬೇಕು ಸ್ನೇಹಿತರೆ. ನಾವು ಎಷ್ಟು ವಿಡಿಯೋದಲ್ಲಿ ಹೇಳಿದ್ರು ಕೂಡ ಅದರ ಅನುಭವ ಆಗೋದು ಆ ಒಂದು ಕ್ಷೇತ್ರಕ್ಕೆ ಹೋದಾಗ್ಲೇ. ಈ ದೇವಾಲಯ ತನ್ನ ವಿಶಿಷ್ಟ ಪೂಜಾ ಪದ್ಧತಿಗಳು ಮತ್ತು ದೇವಿ ಅಂದ್ರೆ ಜಲದುರ್ಗಿಯ ರೂಪದ ನಂಬಿಕೆಯಿಂದಾಗಿ ವಿಶೇಷವಾದ ಮಹತ್ವವನ್ನ ಪಡೆದಿದೆ ಸ್ನೇಹಿತರೆ. ಬಹಳ ವಿಶಾಲವಾದ ದೇವಸ್ಥಾನ. ಖಂಡಿತ ಈ ದೇವಸ್ಥಾನಕ್ಕೆ ನೀವು ಬರಲೇಬೇಕು ಸ್ನೇಹಿತರೆ. ನೋಡಿ, ಪ್ರತಿದಿನ ಇಲ್ಲಿ ಭಜನೆ ನಡೆಯುತ್ತೆ. ಹಾಗೆ ಈ ನವರಾತ್ರಿ ಸಮಯದಲ್ಲಂತೂ ಊಟದ ಒಂದು ವ್ಯವಸ್ಥೆ ಅಂತೂ ಖಂಡಿತ ಇದೆ. ನಾನು ಹಿಂದೆ ಒಮ್ಮೆ ಬಂದಿದ್ದೆ. ಸೊ ಫ್ರೆಂಡ್ಸ್, ಈಗ ಮುಂದಿನ ಒಂದು ಕ್ಷೇತ್ರ ಅಶ್ವತ್ಥಪುರದ ಸೀತಾರಾಮಚಂದ್ರ ದೇವಸ್ಥಾನ. ಈ ಒಂದು ದೇವಸ್ಥಾನ ಶ್ರೀ ಸೀತಾರಾಮಚಂದ್ರ ದೇವಾಲಯ, ಅಶ್ವತ್ಥಪುರ. ಸ್ನೇಹಿತರೆ, ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರಿಂದ ಮೂಡುಬಿದಿರೆ ಸಮೀಪದ ಅಶ್ವತ್ಥಪುರದಲ್ಲಿದೆ. ಈ ದೇವಾಲಯ 100 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿದೆ. ಈ ಒಂದು ದೇವಸ್ಥಾನ ಶ್ರೀ ಶೃಂಗೇರಿ ಶಾರದಾ ಮಠದ ಪರಮ ಭಕ್ತರಾದ ದೇಶಸ್ಥ ಬ್ರಾಹ್ಮಣರು ಸೀತಾರಾಮಚಂದ್ರ ಮಂದಿರವನ್ನ ಆಧ್ಯಾತ್ಮಿಕ ಅರಿವು ಹಾಗೂ ಸಾಮಾಜಿಕ ಸಂಘಟನೆಗಾಗಿ 19ನೇ ಶತಮಾನದ ಆದಿಭಾಗದಲ್ಲಿ, ಸುಮಾರು 100 ವರ್ಷ ಆಯ್ತು, ಆಗ ನಿರ್ಮಾಣ ಮಾಡಿದ್ರು. ಶ್ರೀ ಬ್ರಹ್ಮ ಚೈತನ್ಯರ ಇಚ್ಛಾನುಸಾರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಬ್ರಹ್ಮಾನಂದ ಗುರುಗಳು ಅಶ್ವತ್ಥಪುರಕ್ಕೆ ಆಗಮಿಸಿ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನ ಮೂರ್ತಿಯನ್ನ ರಾಕ್ಷಸ ನಾಮ ಸಂವತ್ಸರ ನಿಜ ವೈಶಾಖ ಶುದ್ಧ ಪಂಚಮಿಯ ದಿನ ಅಂದ್ರೆ ಸುಮಾರು 1915 ಮೇ 19ರಂದು ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ, ಇಷ್ಟು ಕರೆಕ್ಟ್ ಆಗಿ ಒಂದು ಇತಿಹಾಸ ಹೇಳುತ್ತೆ ಅಂದ್ರೆ 12 ಗಂಟೆ ಅಭಿಜಿತ್ ಲಗ್ನ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೈದ್ರು. ಈ ಒಂದು ದೇವಸ್ಥಾನ ಸುಮಾರು 100 ವರ್ಷಗಳ ಹಿಂದಿನದು. ಹಾಗೆ ಹೊರಗಡೆಯಿಂದ ಒಂದು ಸುತ್ತು ಹಾಕಿ ಬರೋಣ ಬನ್ನಿ. ತುಂಬಾ
ವಿಶಾಲವಾಗಿದೆ. ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಹಾಗೆ ಇಲ್ಲಿ ಒಂದು ನವರಾತ್ರಿ ಒಂದು ಸಮಯದಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಒಂದು ದರ್ಶನ ಮಾಡಲಿಕ್ಕೆ ಬರ್ತಾರೆ. ಸೀತಾರಾಮಚಂದ್ರರು ಲಕ್ಷ್ಮಣನ ಸಹಿತ ವಿರಾಜಮಾನರಾಗಿದ್ದಾರೆ. ಸ್ನೇಹಿತರೆ ನೋಡಿ, ಒಮ್ಮೆ ಅಲ್ಲಿಂದನೇ ಭಕ್ತಿಯಿಂದ ಪ್ರಾರ್ಥಿಸಿ ಶ್ರೀರಾಮಚಂದ್ರ ನಿಮಗೆಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಲಿ ಅಂತ ಹೇಳ್ತಾ, ಸ್ನೇಹಿತರೆ ಈಗ ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗೋಣ. ಇದು ಬಹಳ ಬಹಳ ವಿಶೇಷ. ಈಶ್ವರನ ಸೋಮನಾಥೇಶ್ವರ ಮತ್ತು ದುರ್ಗಾದೇವಿ ಇಬ್ಬರು ಇದ್ದಾರೆ ಇಲ್ಲಿ. ಎಲ್ಲಿ ಬನ್ನಿ ಹೇಳ್ತೇನೆ. ಸ್ನೇಹಿತರೆ, ಈ ಎಲ್ಲ ವಿಡಿಯೋಕ್ಕೂ ನಿಮ್ಮದೊಂದು ಲೈಕ್ ಇರಲಿ, ಹಾಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಎಸ್, ಎಷ್ಟು ವಿಶಾಲ ಆಗಿದೆ ಹೇಳಿದ್ರೆ ಹಾಗೆ ಇತಿಹಾಸ ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿ ಸಪರಿವಾರವಾಗಿ ಕಂಗೊಳಿಸುತ್ತಿರುವ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಧರ್ಮ ಮತ್ತು ಆಧ್ಯಾತ್ಮಿಕ ಆಧಾರಿತವಾಗಿ ಜನಪದಕ್ಕೆ ಶ್ರದ್ಧಾ ಸ್ಥಾನವಾಗಿದೆ. ಸ್ನೇಹಿತರೆ ಇದು ಬಹಳ ವಿಶಾಲವಾಗಿದೆ, ಅದ್ರ ಬಗ್ಗೆ ಹೇಳ್ತೇನೆ. ತುಳುನಾಡಿನ ಪ್ರತಿಷ್ಠಿತ ಅರಸು ಮನೆತನವಾದ ಚೌಟರಿಂದ ಸ್ಥಾಪಿತವಾದ ಐತಿಹಾಸಿಕ ಮಹತ್ವವನ್ನು ಹೊಂದಿದ ಸುಮಾರು 900 ವರ್ಷಗಳಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ. ನೋಡಿ ಸ್ನೇಹಿತರೆ, ಧ್ವಜದ ಸ್ತಂಭ ಎಷ್ಟು ಎತ್ತರ ಇದೆ ಅಂತ ಹೇಳಿದ್ರೆ ಇದು ಒಂದು ಅಂಕಣ. ಇನ್ನು ಮುಂದೆ ಪುನಃ ಹೋಗ್ಬೇಕು ಒಳಗೆ. ಹಾಗೆ ಚೌಟರ ಮನೆತನ ಅಂತ ಹೇಳಿದ್ನಲ್ಲ, ಅವರು ತಮ್ಮ ಅರಸೊತ್ತಿಗೆಯನ್ನ ಉಳ್ಳಾಲದಿಂದ ಮೂಡಬಿದ್ರಿಗೆ ಸ್ಥಳಾಂತರಗೊಳಿಸಿದ್ರು. ಅಲ್ಲಿಂದ ಶ್ರೀ ಸೋಮನಾಥ ದೇವರ ಪ್ರಸಾದವನ್ನ ಸ್ವೀಕರಿಸಲು ತಮಗೆ ಈಸಿ ಆಗ್ಲಿ ಅಂತ ಹೇಳಿ ಈ ದೇವಾಲಯ ನಿರ್ಮಾಣವನ್ನ ಸುಮಾರು 12ನೇ ಶತಮಾನ ಅಂದ್ರೆ ಕ್ರಿಸ್ತಶಕ 1855ರಲ್ಲಿ ಶೋಭಕೃತ ಸಂವತ್ಸರದ ವೈಶಾಖ ಶುದ್ಧ 7ರಂದು ಈ ದೇವಾಲಯ ನಿರ್ಮಾಣ ಆರಂಭಿಸಿದ್ರು ಅಂತ ನಿಖರವಾದ ಮಾಹಿತಿ ಲಭ್ಯ ಆಗತ್ತೆ. ಎಷ್ಟು ಚಂದನಾದ ಸ್ವರ ಅಲ್ವಾ ಸ್ನೇಹಿತರೆ. ಎಸ್, ಇದು ನಾಗೋ ನದಿಯ ತಟದಲ್ಲಿ ವಿಶಾಲವಾದ 3 ಸುತ್ತಿನ ಅಂದ್ರೆ ಪ್ರಾಂಗಣ ಅಂತ ಕರಿತೀವಿ. 3 ಸುತ್ತಿನ ಪ್ರಾಂಗಣ ದೇವಳದ ಒಳ ಪ್ರಕಾರದಲ್ಲಿ ಕೇಂದ್ರ ಪ್ರಾಯವಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಇದ್ದಂತೆ ಸ್ಥಿತ ದ್ವಿದಳ ಗರ್ಭಗುಡಿಯಲ್ಲಿ ಕರುಣಾಪೂರ್ಣನಾದ ಶ್ರೀ ಸೋಮನಾಥ ದೇವರ ದಿವ್ಯ ಸುಂದರ ಸುಶೋಭಿತ ಲಿಂಗವಿದೆ. ನೋಡಿದ್ರಲ್ಲ ಈಗಲ್ಲಿ ನಿತ್ಯ ನೂತನವಾದ ಶ್ರೀ ದೇವನು ಭಕ್ತ ಕೋಟಿಯನ್ನು ಆಕರ್ಷಿಸುವ ಪರಿಯು ವಿಶಿಷ್ಟವಾದದ್ದು ಸ್ನೇಹಿತರಲ್ಲಿ. ಹಾಗೆ ದೇವರ ಬಲಭಾಗದಲ್ಲಿ ಷಡ್ಭುಜ ಶ್ರೀ ಮಹಿಷಮರ್ಧಿನಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ದೇವರು ಹೇಗಿದೆ ಅಂದ್ರೆ ನೋಡಿ, ಇದೊಂದು ಪುಟ್ಟ ಬಾವಿ ಸ್ನೇಹಿತರೆ. ಇದು 3 ಪ್ರಾಂಗಣ ಹೇಳಿದೆ ಅಂತ ಹೇಳಿದ್ನಲ್ಲ, ನಾವು ರೌಂಡ್ ಹಾಕ್ತಾ ಇದ್ದೀವಿ ಇಲ್ಲಿ. ಆ ಅಮ್ಮನವರ ಮಹಿಷಮರ್ದಿನಿ ಅಮ್ಮನವರ ಶಾಂತ ಗಂಭೀರ ರೂಪದ ಆಕರ್ಷಣೆ ನೀವು ಅದನ್ನ ನೋಡ್ಲೇಬೇಕು ಆ ಸ್ಥಳದಲ್ಲಿ. ಅಂತೆಯೇ ಎಡಭಾಗದಲ್ಲಿ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ ದೇವರ ಅಭಯಪ್ರದವಾದ ವಿಗ್ರಹ. ಹಾಗೆ ಒಳಾಂಗಣದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಲಕ್ಷ್ಮೀ ನರಸಿಂಹ, ಚಂದ್ರನಾಥೇಶ್ವರ ದೇವರು, ನೈಋತ್ಯದಲ್ಲಿ ಪ್ರಸಿದ್ಧ ಪಂಚ ಧೂಮಾವತಿ ದೈವದ ಗುಡಿ, ಮಧ್ಯ ಪ್ರಾಂಗಣ ಪೂರ್ವದಲ್ಲಿ ಕರಿಯ ಮಾಲ ದೈವ ಸನ್ನಿಧಾನ ಇದ್ರೆ ಹೊರ ಪ್ರಾಂಗಣ ಪಶ್ಚಿಮದಲ್ಲಿ ರಕ್ತೇಶ್ವರ ಗುಡಿ ಇದೆ. ಇಲ್ಲಿ ದೇವರಂತೆ ದೈವವೂ ಕೂಡ ವಿಶೇಷ ನಂಬಿಕೆಯಿಂದ ಆರಾಧಿಸಲ್ಪಡುತ್ತದೆ. ನಿಜ, ಹಲವಾರು ವೈಶಿಷ್ಟ್ಯಗಳನ್ನು ಪ್ರಾಕೃತಿಕ ಸೌಂದರ್ಯವನ್ನು ಒಳಗೊಂಡ ಈ ಕ್ಷೇತ್ರವು ಶೋಭಾಯಮಾನವಾಗಿ ಬೆಳಗುತ್ತಿದೆ. ಸ್ನೇಹಿತರೆ, ಒಮ್ಮೆ ಈ ಕ್ಷೇತ್ರಕ್ಕೆ ನೀವು ಬರ್ತೀರಲ್ಲ. ಎಸ್ ಫ್ರೆಂಡ್ಸ್, ನಾವು ಇಷ್ಟು ಜನವು ಈ ಒಂದು ದೇವಸ್ಥಾನವನ್ನ ನೋಡ್ಲಿಕ್ಕೆ ಬಂದಿದ್ವಿ. ಈಗ ಮುಂದಿನ ಒಂದು ಕ್ಷೇತ್ರ ಎಲ್ಲಿ ಗೊತ್ತಾಯ್ತಾ? ಎಸ್, ಹೊಸನಾಡು ಕೊಡೆಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಎಸ್, ಸ್ಥಳದಲ್ಲಿ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಮುಂದೆ ಬನ್ನಿ ಹೋಗೋಣ. ಎಸ್, ಹೊಸನಾಡು ಕೊಡೆಡ್ಕ ಅಂತ. ಇದು ಹೊಸನಾಡು, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲ ಸ್ನೇಹಿತರೆ, ಹೊಸನಾಡು ಕೊಡೆಡ್ಕ. ಇದು ಮಂಗಳೂರಿನ ಸಮೀಪದಲ್ಲಿರುವ, ಅಂದ್ರೆ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ ಕೊಡೆಡ್ಕ ದೇವಸ್ಥಾನ. ಇದೊಂದು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಸುತ್ತುವರಿದಿದೆ ಸ್ನೇಹಿತರೆ. ನೈಸರ್ಗಿಕ ಸೌಂದರ್ಯದಿಂದ ಸಮೃದ್ಧವಾಗಿದೆ. ಹಾಗೆ ಇಲ್ಲೊಂದು 71 ಅಡಿ ಎತ್ತರದ ಸಂಜೀವಿನಿ ಹನುಮಂತನನ್ನ ನಾವು ಇಲ್ಲಿ ಕಾಣಬಹುದು. ಹಾಗೆ ಪಕ್ಕದಲ್ಲಿ ಪುರಂದರದಾಸರನ್ನು ಕೂಡ ನಾವು ಕಾಣಬಹುದು. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಅದೇ ಇನ್ನೊಂದು ವಿಶೇಷ ಹೇಳಿದ್ನಲ್ಲ, 71 ಅಡಿ ಎತ್ತರದ ಸಂಜೀವಿನಿ ಹನುಮಂತನ ಒಂದು
ಸ್ಟ್ಯಾಚ್ಯೂವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಮುಂದೆ ಬಂದ್ರೆ ಸ್ನೇಹಿತರೆ, ಇದೊಂದು 4 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿದೆ. ಸ್ನೇಹಿತರೆ, ಒಳಗೆ ಹೆಚ್ಚು ಕ್ಯಾಮರಾ ಎಂಟ್ರಿ ಮಾಡೋಲ್ಲ, ನಾನು ಆದಷ್ಟು ಕವರ್ ಮಾಡಿದ್ದೀನಿ. ಅನ್ನಪೂರ್ಣ ಎಂಬ ಪದ 2 ಶಬ್ದಗಳಿಂದ ಕೂಡಿದೆ. ಅನ್ನ ಅಂದ್ರೆ ಅಕ್ಕಿ ಧಾನ್ಯ, ಪೂರ್ಣ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಅನ್ನಪೂರ್ಣ ಅಂದ್ರೆ ಸಂಪೂರ್ಣ ಅಥವಾ ಪರಿಪೂರ್ಣ ಆಹಾರ. ಶ್ರೀ ಅನ್ನಪೂರ್ಣೇಶ್ವರಿ ಶಿವನ ಪತ್ನಿ ಪಾರ್ವತಿ ದೇವಿಯ ಅವತಾರ. ದೇವಿ ಅನ್ನಪೂರ್ಣೆಯನ್ನ ರುದ್ರೇಯ ಮಾಲ, ಅನ್ನಪೂರ್ಣ ಮಾಲಿನಿ ನಕ್ಷತ್ರ ಮಾಲಿಕ, ಅನ್ನಪೂರ್ಣ ಮಾಲಿನಿ ನಕ್ಷತ್ರ ಮಾಲಿಕ, ಶಿವರಹಸ್ಯ, ಹೀಗೆ ಹಲವಾರು ಪ್ರಾಚೀನ ಗ್ರಂಥಗಳಲ್ಲಿ ಅನ್ನಪೂರ್ಣ ಕವಚವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಹಾಗೆ ಸ್ನೇಹಿತರೆ, ಅನ್ನಪೂರ್ಣೇಶ್ವರಿ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ನಾವು ಕಾಣಬಹುದು. ಅವಳು ಶಂಖ, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನ ತನ್ನ 4 ಕೈಗಳಲ್ಲಿ ಹಿಡಿದಿದ್ದಾಳೆ. ಈ ವಿಗ್ರಹ ತಲೆಯಿಂದ ಪಾದದವರೆಗೂ ಚಿನ್ನದಿಂದ ಹೊದಿಸಲ್ಪಟ್ಟಿದೆ. ಮತ್ತೊಂದೇನು ವಿಶೇಷ ಗೊತ್ತಾ, ಈ ದೇವಿಯನ್ನ ಪುನಃ ಪುನಃ ಭೇಟಿ ಮಾಡಿದ್ರೂ ಅವರ ಜೀವನದಲ್ಲಿ ಎಂದಿಗೂ ಅನ್ನದ ಕೊರತೆ ಆಗೋಲ್ಲ, ಆಹಾರದ ಕೊರತೆ ಆಗೋಲ್ಲಂತೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಅನ್ನಪೂರ್ಣೇಶ್ವರಿ ದೇವಿಯ ಏಕೈಕ ಸ್ಥಾನ ಎಂಬ ಹೆಗ್ಗಳಿಕೆ ಹೊಸನಾಡು ಕೊಡೆಡ್ಕ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ಪವಿತ್ರ ಸ್ಥಾನ ರಾಜ್ಯದ ಎಲ್ಲ ಭಾಗದಿಂದನೂ ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ. ಹಾಗೆ ದೇವಸ್ಥಾನದ ಸ್ಥಾಪಕರು ಜಯರಾಮ್ ಹೆಗಡೆ ಕೊಡೆಡ್ಕ. ತುಂಬಾ ವಿಶಾಲವಾದ ದೇವಸ್ಥಾನ ಸ್ನೇಹಿತರೆ. ಹೊರಗಡೆ ಒಂದು ಮೃಗಾಲಯ ಕೂಡ ಇದೆ. ಇಲ್ಲಿ ಪ್ರಾಣಿ ಪಕ್ಷಿ, ನವಿಲುಗಳು, ಟರ್ಕಿಗಳು, ಜಿಂಕೆಗಳು, ಮೊಲಗಳು ಎಲ್ಲ ಇದೆ. ಬಟ್ ಎಲ್ಲದು ನೋಡ್ಲಿಕ್ಕೆ ಆಗೋಲ್ಲ, ಇಲ್ಲಿ ಕಾಣೋದು ಅಪರೂಪ. ಸ್ನೇಹಿತರೆ, ಇದೆಲ್ಲವನ್ನ ನೀವು ನೋಡ್ಲಿಕ್ಕೆ ಒಮ್ಮೆ ಬರ್ಲೇಬೇಕು. ಸ್ನೇಹಿತರೆ, ಈಗ ನಾವು ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗೋಣ. ಇದು ಮುಂಡ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸ್ನೇಹಿತರೆ, ವಿಡಿಯೋದ ಕೊನೆಯ ದೇವಸ್ಥಾನ ಮುಂಡ್ಕೂರು ದುರ್ಗಾ ಪರಮೇಶ್ವರಿ. ನೋಡಿ, ಇಲ್ಲಿ ಹೊರಭಾಗದಿಂದನೇ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಬಹಳ ಬಹಳ ಖುಷಿ ಆಯ್ತು ಈ ದೇವಸ್ಥಾನ ನೋಡಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನ 1000 ವರ್ಷಗಳಿಗಿಂತಲೂ ಹಳೆಯದು. ಇದು ಮಂಗಳೂರಿಂದ ಸುಮಾರು 42 ಕಿಲೋಮೀಟರ್ ಹಾಗೂ ಉಡುಪಿಯಿಂದ ಒಂದು 39 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನಾವೀಗ ಒಳಗೆ ಎಂಟ್ರಿ ಆಗೋಣ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ನಾವು ಹೋದಾಗ ಚಂಡಿಕಾ ಹೋಮ ಆಗ್ತಾ ಇತ್ತು. ಈ ಮುಂಡ್ಕೂರು 3 ಕಡೆಗಳಲ್ಲಿ, ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ 3 ಕಡೆಗಳಲ್ಲಿ ಶಾಂಭವಿ ನದಿಯಿಂದ ಆವೃತ ಆಗಿದೆ ಅಂತ ಸ್ನೇಹಿತರೆ. ಹಾಗೆ ಮುಂಡ್ಕೂರಿನ ಸುತ್ತಲೂ 4 ಶಿವ ದೇವಸ್ಥಾನಗಳಿವೆ. ಇದು ಯಾಕೆ ಮುಂಡ್ಕೂರು ಅಂತ ಹೆಸರು ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಪ್ರಧಾನ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ. ಆಕೆ ಮಹಿಷ ಮರ್ದಿನಿ ರೂಪದಲ್ಲಿ ರಾಕ್ಷಸ ಮಹೇಶನನ್ನು ತಲೆಕೆಳಗಾಗಿ ಹಿಡಿದು ಅವನ ದೇಹದ ಮೇಲೆ ತ್ರಿಶೂಲವನ್ನ ಚುಚ್ಚುತ್ತಾಳೆ. ಆದ್ದರಿಂದ ಮುಂಡಕ್ಕೆ ಊರಿ ನಿಂತ ಊರು ಈ ಮುಂಡ್ಕೂರು ಅಂತ ಹೆಸರು ಬಂದಿದೆ ಅಂತ ಹೇಳಲಾಯಿತು. ಇಲ್ಲಿ ಪೂಜಿಸಲ್ಪಡುವ ಇತರ ದೇವತೆ ಅಂತ ಹೇಳಿದ್ರೆ ಶ್ರೀ ಮಹಾಗಣಪತಿ, ನವಗ್ರಹ, ನಾಗ, ಅಶ್ವತ್ಥ ವೃಕ್ಷ, ಧೂಮಾವತಿ, ರಕ್ತೇಶ್ವರಿ, ವ್ಯಾಘ್ರ ಚಾಮುಂಡಿ ಅಂದ್ರೆ ಪಿಲಿ ಚಾಮುಂಡಿ, ವಾರಾಹಿ, ಹಲವಾರು ಇತರ ದೇವತೆಗಳನ್ನ ಇಲ್ಲಿ ನಾವು ಕಾಣಬಹುದು. ಹಾಗೆ ವಾದಿರಾಜ ಸ್ವಾಮೀಜಿ, ರಾಘವೇಂದ್ರ ಸ್ವಾಮೀಜಿ ಹಾಗೆ ಭೂತರಾಜರ ಫೋಟೋಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗೆ ಪ್ರತಿನಿತ್ಯ ಇಲ್ಲಿ ಭಜನೆ, ಪೂಜೆಗಳು ನಿಯಮಿತವಾಗಿ ನಡೆಯುತ್ತವೆ ಸ್ನೇಹಿತರೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಗಣಪತಿ ದೇವರ ವಿಗ್ರಹ ಇದೆ. ಇದು ಪೂರ್ತಿ ಬೆಳ್ಳಿಯಿಂದ ಆವೃತವಾಗಿದೆ ಸ್ನೇಹಿತರೆ. ಎಷ್ಟು ಚಂದ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಸ್ಥಳ ಮಹಿಮೆ ವಿಶೇಷ ಇದೆ ಸ್ನೇಹಿತರೆ. ಪಶ್ಚಿಮಕ್ಕೆ ಮುಖ ಮಾಡಿದ ವಿಗ್ರಹವನ್ನ ವೀರವರ್ಮ ಎಂಬ ಜೈನ್ ದೊರೆ ಪೂರ್ವಕ್ಕೆ ತಿರುಗಿಸಿ ಮೂಲ ವಿಗ್ರಹದ ತಳದಿಂದ ಸಾಕಷ್ಟು ಸಂಪತ್ತನ್ನ ತಗೊಂಡಂತೆ. ತುಳುನಾಡಿನ ಕಾಂತಬರೆ ಮತ್ತು ಬೌದ್ಧಬರೆ ಮಹಾವೀರ ಸಹೋದರರು ವೀರವರ್ಮನನ್ನ ಕೊಂದು ಪಾಡ್ದಾನೆ ಅಂದ್ರೆ ಜಾನಪದ ಗೀತೆ ಅದು ತುಳುದು ಮೂಡಬಿದ್ರೆ ಚೌಟರಿಗೆ ಜವಾಬ್ದಾರಿಗಳನ್ನ ಹಸ್ತಾಂತರಿಸಿದ್ರಂತೆ. ಹಾಗೆ ಆ ಊರಿನಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಮುಂಡ್ಕೂರು ದುರ್ಗಾ ಭಾರ್ಗವ ಗೋತ್ರ ಬ್ರಾಹ್ಮಣರಿಗೆ ಈ ದೇವಿ ಕುಲದೇವಿ ಆಗಿದ್ದಾಳೆ, ಮುಂಡ್ಕೂರು ದುರ್ಗಾ ಪರಮೇಶ್ವರಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಮೂಡಬಿದ್ರೆಯ ರಾಜ ಮತ್ತು ರಾಣಿ ಆಗ ದೇವಾಲಯಕ್ಕೆ ಭೇಟಿ ನೀಡಿ ವಿಗ್ರಹದ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ರಾಣಿಯ ಕಿವಿಯೊಳಗಳು ಕೆಳಗೆ ಬಿದ್ದುವಂತೆ. ರಾಣಿ ಅದನ್ನ ವಿಗ್ರಹಕ್ಕೆ ಕಾಣಿಕೆಯಾಗಿ ನೀಡಿದ್ರಂತೆ. ಇಂದಿಗೂ ಕೂಡ ದುರ್ಗಾ ವಿಗ್ರಹವನ್ನ ಅಲಂಕರಿಸಲು ಕಿವಿಯೋಲೆಗಳನ್ನ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ವಾರ್ಷಿಕ ರಥೋತ್ಸವ ನಡೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ. ಬಹಳ ಒಂದು ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ, ನೀವು ಭೇಟಿ ಕೊಡಲೇಬೇಕು.
ನಿಜವಾಗ್ಲೂ ಇದು ಒಂದು ಅದ್ಭುತವಾದ ದೇವಸ್ಥಾನ ನೋಡಿ, ಮಾಧವ ಮಂಟಪ. ಮಂದಿರ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟು ವಿಶೇಷವಾದ ದಕ್ಷಿಣ ಕನ್ನಡದಲ್ಲಿ ಇರುವ ದೇವಸ್ಥಾನಗಳ ಒಂದು ವಿಶೇಷ ವರದಿಯನ್ನು ನಿಮಗೆ ಕೂತಲ್ಲೇ ಈ ವಿಡಿಯೋವನ್ನು ನೋಡಿ ಈ ನವರಾತ್ರಿ ಸಮಯದಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಿ ನೀವು ಕೂಡ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಯಿತು ನನ್ನ ಈ ವಿಡಿಯೋದ ವಿಶೇಷತೆ. ನಿಮಗೆ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ. ಹಾಗೆ ಹೆಪಿ ನವರಾತ್ರಿ, ಹೆಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಮತ್ತಷ್ಟು ವಿಶೇಷ ದೇವಸ್ಥಾನದ ವರದಿಯೊಂದಿಗೆ. ನಮಸ್ಕಾರ, ಧನ್ಯವಾದ.